ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿತ್ರ, ಸಹನಾನ ಈ ಮನೆಯಿಂದ ಓಡಿಸ್ಬೇಕು ಅಂದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ. ನನ್ನಿಂದನಾ? ಇನ್ಮೇಲೆ ಸಹನ ಮಾಡೋ ಸಣ್ಣ ಸಣ್ಣ ವಿಷಯನೂ ನಾವು ದೊಡ್ಡದು ಮಾಡ್ತಾ ಬರಬೇಕು. ಮುರಳಿಗೆ ಅವಳಿಂದ ನಮಗೆ ತೊಂದರೆ ಆಗ್ತಿದೆ ಅಂತ ಗೊತ್ತಾದ್ರೆ ಸಾಕು, ನಾವು ಹೇಳೋದೇ ಬೇಕಾಗಿಲ್ಲ, ಮುರಳಿನೇ ಸಹನನ್ ಸವಾಸನ ಬಿಟ್ಬಿಡ್ತಾನೆ. ಅವಳು ಒಂದು ಸಣ್ಣ ತಪ್ಪು ಮಾಡಿ ಸಿಕ್ಕಾಕೊಂಡ್ರು ಆ ತಪ್ಪನ್ನ ಬಳಸ್ಕೊಂಡು ಅವಳನ್ನ ಈ ಮನೆಯಿಂದ ಹೊರಗಡೆ ಹಾಕಬೇಕು. ನಡೀರಿ, ನಾವ್ ಈ ಮನೇಲಿರೋದು ಬೇಡ. ಚಿತ್ರ, ಏನೇ ಹೇಳ್ತಿದ್ಯಾ? ಅಲ್ಲ ಅಮ್ಮ, ನಮ್ಮ ಯಜಮಾನ್ರನ್ನ ನೀನು ಇಷ್ಟು ವರ್ಷದಿಂದ ನೋಡ್ತಿದ್ಯಾ, ಅವ್ರು ಯಾವತ್ತಾದ್ರೂ ಹುಡುಗಿರ ಹತ್ರ ಕೆಟ್ಟಾಗಿ ನಡ್ಕೊಂಡಿದ್ರೆ ಹೇಳು? ಅಯ್ಯೋ ಚಿತ್ರ, ಯಾರೋ ಮೂರನೇವರೆಲ್ಲ ಮಾತಾಡ್ತಾರೆ ಅಂತ ಅಳಿಯಂದ್ರ ಬಗ್ಗೆ ನಾನು ಅನುಮಾನ ಪಡಕ್ಕಾಗತ್ತಾ? ಥ್ಯಾಂಕ್ಸ್ ಅತ್ತೆ. ಚಿತ್ರ, ನೀನ್ ಸಮಾಧಾನ ಮಾಡ್ಕೊ. ಅಳಿಯಂದ್ರು ಎಂತ ಅಪ್ರಂಜಿ ಅಂತ ಗೊತ್ತಿದ್ಮೇಲೆ ತಾನೆ ನಿಮ್ಮಪ್ಪ ನಾನು ನಿನ್ನ ಇವ್ರಿಗೆ ಮದುವೆ ಮಾಡ್ಕೊಟ್ಟಿದ್ದು. ಏನೇ, ಈಗ ನಿನಗೆ ಸಮಾಧಾನ ಆಯ್ತಾ? ಮನೆ ಹೆಣ್ಮಕ್ಳು ಹೀಗೆ ಕಣ್ಣೀರು ಹಾಕಿದ್ರೆ ನಿನಗೆ ಒಳ್ಳೇದಾಗಲ್ಲ. ಈಗಿಂದೀಗ್ಲೇ ಅಳಿಯಂದ್ರ ಹತ್ರ ಚಿತ್ರನ ಹತ್ರ ಕ್ಷಮೆ ಕೇಳೋ. ಹಾಳಾಗಿ ಹೋಗ್ಲಿ ಅಂತ ಬಿಟ್ಬಿಡ್ತೀನಿ. ಇನ್ನು ನಾವ್ ಈ ಮನೇಲಿದ್ರೆ ನನ್ನನ್ನ ಮರ್ಯಾದೆ ಬಿಟ್ಟೋಳು ಅಂತಾರೆ. ನಾನಿರಲ್ಲ, ನಡೀರಿ. ಅಲ್ಲ ಚಿತ್ರ, ಎಲ್ಲ ಸರಿ ಮಾಡಿಕೊಂಡು ಇಲ್ಲೇ ಇದ್ರೆ ಆಯಿತು. ಪಾಪ ಅತ್ತೆ ಮುಖ ನೋಡ್ಕೊಂಡಾದ್ರು ಇಲ್ಲೇ ಇರೋಣ ಕಣೆ. ಹೌದು ಕಣೆ ಚಿತ್ರ, ನನಗೋಸ್ಕರನಾದ್ರೂ ನಿನ್ನ ಮನ್ಸು ಬದಲಾಯಿಸ್ಕೊಳೆ. ಇಲ್ಲ, ನಾನು ಯಾರ ಮಾತನ್ನೂ ಕೇಳಲ್ಲ. ಹೆಣ್ಮಕ್ಳು ತವ್ರ ಮನೇಲಿದ್ರೆ ಹೀಗೆ ಅದಕ್ಕೆದಿರು ನಾದಿದಿರು ಎಲ್ಲ ಮಾತಾಡ್ತಾರೆ. ಅಮ್ಮ, ನನ್ನ ಗಂಡಂಗೆ ಕೆಲಸ ಇಲ್ಲದೆ ಇರ್ಬೋದು, ನಿನ್ನ ಮಗನಷ್ಟು ಸಂಪಾದನೆ ಮಾಡದೇ ಇರ್ಬೋದು, ಆದರೆ ಸ್ವಾಭಿಮಾನಕ್ಕೇನು ಕೊರತೆ ಇಲ್ಲ. ನಡೀರಿ. ಅಲ್ಲ ಕಣೆ, ನನ್ನ ಬನ್ರಿ. ಈಗ ನಿನ್ಗೆ ಸಮಾಧಾನ ಆಯ್ತಾ? ಚಿತ್ರ, ಅಳಿಯಂದ್ರೆ? ಇಲ್ಲ ಮ್ಯಾಮ್, ನಾನು ಫೇಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಈ ರಿಪೋರ್ಟ್ ಸುಳ್ಳು ಹೇಳುತ್ತಾ? ಸರ್ ಪ್ಲೀಸ್ ಸರ್, ನನ್ನ ಆನ್ಸರ್ ಶೀಟ್ನ ಇನ್ನೊಂದ್ಸಲ ವೆರಿಫೈ ಮಾಡಕ್ಕೆ ಹೇಳಿ. ಮ್ಯಾಮ್ ಪ್ಲೀಸ್ ಮ್ಯಾಮ್, ನಾನು ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀನಿ. ಸುಮಾ, ಕೂಲ್ ಡೌನ್. ಎಲ್ಲರ ಪೇಪರ್ ವರ್ಕ್ಸು ಸರಿ ಇದೆ ಅಂದಮೇಲೆ ನಿನ್ನೊಬ್ಬಳ ಪೇಪರ್ ಯಾಕೆ ಮಿಸ್ಟೇಕ್ ಆಗುತ್ತೆ? ಕೊಡಿ. ಸುಮಾ, ನೋಡಿಲ್ಲಿ, M1 ಫೇಲ್ ಆಗಿದೆಯಾ? 28 ಮಾರ್ಕ್ಸ್ ಬಂದಿದೆ ನಿನಗೆ. ಇಲ್ಲ ಸರ್, ಇಲ್ಲ, ನಾನು ಚೆನ್ನಾಗೇ ಬರೆದಿದ್ದೆ. ನನ್ನ ಮಗಳು ಇದುವರೆಗೂ ಫೇಲ್ ಆಗಿದ್ದ ಹುಡುಗಿನೇ ಅಲ್ಲ. 12ನೇ ಕ್ಲಾಸ್ನಾಗೆ ಇಡೀ ಕಾಲೇಜ್ಗೆ ಮೊದಲು ಬಂದಿದ್ಲು. ಇಲ್ಲೇನೋ ವ್ಯತ್ಯಾಸ ಆಗಿರಬೇಕು, ಬಸ್ ವಿಚಾರಿಸಿ. ಆಯ್ತಮ್ಮ, ಇವ್ರ ಕ್ಲಾಸ್ಗೆ ಮ್ಯಾಥ್ಸ್ ಯಾರು ತಗೋತಾ ಇದ್ದಾರೆ? ನಾನೇ ಸರ್. ಹಾಗಾದರೆ ಒಂದು ಆನ್ಸರ್ ಶೀಟ್ಸ್ ತರಿಸಿ. ಇಲ್ಲೇ ಇದೆ ಸರ್. ನೋಡಮ್ಮ. ಸರ್, ಇದು ನಾನು ಬರ್ದಿರೋದಲ್ಲ ಮ್ಯಾಮ್, ಇದು ನಾನು ಬರ್ದಿರೋದಲ್ಲ. ಈ ಹ್ಯಾಂಡ್ ರೈಟಿಂಗ್ ನಂದಲ್ಲ, ನನ್ನ ಪೇಪರ್ ಚೇಂಜ್ ಆಗಿದೆ. ಅಮ್ಮ, ಇದು ನಾನು ಬರ್ದಿರೋದಲ್ಲ ಅಮ್ಮ. ಓ, ನಿನ್ನ ಪೇಪರ್ನಲ್ಲಿ ಬೇರೆಯವ್ರು ಬರ್ದಿದ್ದಾರೆ ಅಂತ ಅರ್ಥನಾ? ಸರ್, ಇವ್ರು ಮಾಡ್ತಿರೋ ಬ್ಲೇಮ್ ನೋಡಿ. ನಮ್ಮ ಮ್ಯಾಥ್ ಲೆಕ್ಚರರು, ಮ್ಯಾನೇಜ್ಮೆಂಟು ತಪ್ಪು ಮಾಡಿರೋ ಹಾಗೆ ಮಾತಾಡ್ತಿದ್ದಾಳೆ. ಹೇಯೋ, ನನ್ನ ಮಗಳು ಹಂಗೆ ಹೇಳಲಿಲ್ಲ. ಅವಳು ಚೆನ್ನಾಗಿ ಓದೋ ಹುಡುಗಿನೇ. ಏನೋ ತೆಪ್ಪಾಗಿರ್ಬೇಕು, ಅಲ್ಲ ಏನೋ ಯಥವಾಸ ಆಗಿರಬೇಕು. ಸ್ವಲ್ಪ ವಿಚಾರಿಸ್ತೀನಿ. ಏನೋ ನೀನು ಮಾತಿದ ಅರ್ಥ? ಇಲ್ಲಿರೋ ಮೇಷ್ಟ್ರಿಗೆ ಏನು ಗೊತ್ತಾಗಕ್ಕಿಲ್ಲ, ದೊಡ್ಡ ನನ್ನ ಮಕ್ಕಳು ಅಂತನಾ? ಪಾಪ ಇಟ್ಟು ಸುಮಾ, ಪೇಪರ್ ಕೊಡಿ. ನೋಡ್ರಿ, ಇನ್ನೊಂದು ಚೆಕ್ ಮಾಡಿ. ಸರ್, ಇದಕ್ಕೆ ಎಷ್ಟು ಮಾರ್ಕ್ಸ್ ಸಿಗಬೇಕೋ ಅಷ್ಟು ಸಿಕ್ಕಿದೆ. ಇಲ್ಲ ಸರ್, ಈ ಪೇಪರ್ ನಾನು ಬರ್ದಿರೋದು ಅಲ್ವೇ ಅಲ್ಲ. ಈ ಪೇಪರಲ್ಲೇ ಏನೋ ತಪ್ಪಿದೆ ಸರ್. ನಾನು ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ.
ನೀವು ಯಾವ ಪ್ರಾಬ್ಲಮ್ ಕೊಟ್ಟರು ನಾನು ಸಾಲ್ವ್ ಮಾಡ್ತೀನಿ ಸರ್. ನನಗೆ ಇಷ್ಟು ಕಡಿಮೆ ಮಾರ್ಕ್ಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಟೆಸ್ಟ್ ಎಲ್ಲ ಆದಮೇಲೆ ಎಷ್ಟು ಸರಿ ಪ್ರಾಕ್ಟೀಸ್ ಮಾಡಿದ್ಯಾ ಸುಮಾ? ಮ್ಯಾಮ್, ಇವಳು ಯಾಕೋ ಇವಾಗ ಕಲ್ತ್ಕೊಂಡು ಬಂದು ಸಾಲ್ವ್ ಮಾಡ್ತೀನಿ ಅಂತಿದ್ದಾಳೆ ಅನ್ಸುತ್ತೆ. ಹೌದು, ನಿಯತ್ತಾಗಿರಕ್ಕೆ ಎಲ್ಲಿ ಬರ್ತೈತಿ ಇವ್ರಿಗೆಲ್ಲ? ಮೋಸ ಮಾಡಿದ್ರೆ ಗೆತ್ತಿದ ಕೈ. ಅವ್ವನ ಬುದ್ಧಿನೇಯ ಮನೆಯವ್ರಿಗೆಲ್ಲ. ಸೈಲೆಂಟ್. ದೊಡ್ಡವರಾಗಿದ್ಕೊಂಡು ಈ ರೀತಿ ಬಿಹೇವ್ ಮಾಡ್ತೀರಾ? ಸುಮಾ, ನೀನು ಏನು ಬರೆದಿದೆಯೋ ಅದಕ್ಕೆ ಕರೆಕ್ಟ್ ಮಾರ್ಕ್ಸು ನಿಮ್ಮ ಲೆಕ್ಚರರ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಈಗ ಚರ್ಚೆ ಬೇಡ. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡಿ ಒಳ್ಳೆ ಮಾರ್ಕ್ಸ್ ತಗೋ. ನೆಕ್ಸ್ಟ್ ಸ್ಟೂಡೆಂಟ್ ಕರೀರಿ. ಓಕೆ ಸರ್. ಬನ್ನಿ. ಅಬ್ಬ, ಅದು ನನ್ನ ಪೇಪರ್ ಅಲ್ಲ. ನಿಂತ್ಕೊಳೆ, ನನ್ನ ಮಾತು ಕೇಳೆ. ಇಲ್ಲ ಅಮ್ಮ, ನಾನು ಯಾರ ಮಾತು ಕೇಳೋ ಪರಿಸ್ಥಿತಿಲಿಲ್ಲ. ಈ ಮನೆಗೆ ನಿನ್ ಸೊಸೆನೇ ಎಲ್ಲ. ನೋಡು, ಇವಾಗ್ಲಿಂದನೇ ಅವ್ರ ಜೊತೆ ಚೆನ್ನಾಗಿರೋ, ಇಲ್ಲ ಅಂದ್ರೆ ಮುಂದೆ ನೀನು ನಮ್ಮ ಥರನೇ, ನೀನು ಅಪ್ಪ ಬೀದಿಗೆ ಬೀಳ್ತೀರ. ಏನಾಯ್ತು ಕೈಸಲ್ಯರೇ? ಚಿತ್ರ ಯಾಕೋ ಏನೇನೋ ಮಾತಾಡ್ತಿದ್ದಾಳೆ. ಏನೇನೋ ಅಲ್ಲ ಆಂಟಿ, ಸತ್ಯನೇ ಹೇಳ್ತಿದ್ದೀನಿ. ತವ್ರ ಮನೇಲಿ ಹೆಣ್ಮಕ್ಳಿದ್ರೆ ಅವ್ರಿಗೆ ಬೆಲೆ ಇರಲ್ಲ. ಹಂಗೆಲ್ಲ ಏನೂ ಇಲ್ಲ. ನೀನ್ ಮದ್ವೆ ಆದಾಗಿಂದ ಇಲ್ಲೇ ಇದೆಯಾ? ನಿಮ್ ತಮ್ಮ, ನಿಮ್ಮ ಅತ್ತಿಗೆ ಎಲ್ಲಾರು ಚೆನ್ನಾಗಿ ನೋಡ್ಕೊತಾ ಇದ್ದಾರಲ್ಲ. ಅದೇ ನನ್ನ ಕಷ್ಟ ಯಾರಿಗೂ ಗೊತ್ತಾಗಲ್ಲ ಅಮ್ಮ. ನನ್ಗೆ ಈ ತವ್ರ ಮನೆ ಋಣ ಇವತ್ತಿಗೆ ಮುಗೀತು. ಇಷ್ಟು ವರ್ಷ ನನ್ನ ನೆರಳಾಗಿ ನೀನು ನನ್ನ ಜೊತೆಗೆ ಇದ್ದೆ. ಇನ್ನು ಮುಂದೆ ನಮ್ಗೆ ಮರದ ನೆರಳೆ ಗಟ್ಟಿ ಆಯ್ತೆ. ಇನ್ ಮುಂದೆ ಈ ಮಗಳು ಅಳಿಯನ್ ಚಿಂತೆ ಬಿಟ್ಬಿಡು. ಈಗಲಾದ್ರೂ ಮನೇಲಿ ಇರಕ್ಕೆ ಹೇಳೇ ಸಹನ. ಬೇಡ ಅಮ್ಮ, ಅವಳು ಹೇಳಿದ್ರು ನಾನು ಈ ಮನೇಲಿ ಇರಲ್ಲ. ನನ್ನ ಗಂಡಂಗೆ ಮರ್ಯಾದೆ ಇಲ್ದಿರೋ ಕಡೆ ನಾನು ಒಂದು ಕ್ಷಣನೂ ಇರಲ್ಲ. ನನ್ನನ್ನು ಯಾವುದೇ ಕಾರಣಕ್ಕೂ ತಡಿಬೇಡ. ನಡೀರಿ. ಅತ್ತೆ ಏ ನಡೀರಿ ನೀವು. ಅತ್ತೆ ಅಳಿಯಂದ್ರೆ ಚಿತ್ರ, ಚಿತ್ರ ನಿಂತ್ಕೊಳೆ. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವೇ? ಮತ್ತೆ ಯಾವ್ದನ್ನ ನೆಪ ಹುಡ್ಕೊಂಡು ಬಂದೇ ಬರ್ತೀರಾ? ಸುಮಾ, ಅಳಬೇಡ ಕಣವಿ. ನಂಗೆ ಗೊತ್ತಿಲ್ವೇ ನನ್ನ ಮಗಳು ಹೆಂಗ್ ಓದ್ತಾಳೆ ಅಂತ? ಅದು ನಾನು ಬರ್ದಿರೋ ಪೇಪರ್ ಅಲ್ಲ, ನಾನೆಲ್ಲ ಬರ್ತಿದ್ದೆ ಗೊತ್ತಾ. ಹೋಗ್ಲಿ ಬಿಡು ಮಗಳೇ, ಏನೋ ಎಡವಟ್ಟಾಗೈತೆ. ನೋಡು, ಬರೆಯೋದು ಮಾರ್ಕ್ಸ್ ತಗೊಳಕ್ಕೆ, ಓದೋದು ಜ್ಞಾನ ಬೆಳೆಸ್ಕೊಳಕ್ಕೆ. ನಿಂಗೆ ಜ್ಞಾನ ಬೆಳೆದೈತಲ್ಲ, ಬಿಟ್ಟು ಬಿಡು ಅಷ್ಟೇ. ಫೇಲ್ ಆದಾಗ ಎಲ್ಲ ಹೇಳೋದು ಇದೇ ಡೈಲಾಗ್. ನಾನ್ ಚೆನ್ನಾಗಿ ಬರ್ತಿದ್ದೆ, ಬೇಕಾದ್ರೆ ಈಗಲೂ ಬರಿತೀನಿ. ಲೆಕ್ಚರರ್ಗೆ ನನ್ ಕಂಡ್ರೆ ಆಗಲ್ಲ, ವಾಟ್ ಎವರ್. ಆದ್ರೂ ಸುಮಾ, ನೀನು ಹಾಕಿದ ಸವಾಲ್ಗೆ 28 ಮಾರ್ಕ್ಸು ತುಂಬಾ ಜಾಸ್ತಿನೇ ಆಯ್ತು. ಸರಿಯಾಗಿ ಹೇಳ್ದೆ ಶಿವಾನಿ. ಚಟ್ಟಿ ಮಣ್ಣಾಗ್ ಬಿದ್ರು ನನಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ ಅಂತ ಮೀಸೆ ಆಕಾಶ ನೋಡ್ದಂಗ ಆಯ್ತು ಇವಳು ಹೇಳ್ತಾ ಇರೋದು. ಪಾಪ, ಚಾಲೆಂಜ್ ಸೋತೋದ್ಲಲ್ಲ, ಅದಕ್ಕೆ ಮುಖ ತೋರ್ಸಕ್ಕಾಗ್ದೆ ಒದ್ದಾಡ್ತಿದ್ದಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.